ಮಂಜುನಾಥ ಸ್ವಾಮಿ ದೇವಸ್ಥಾನದ ಕಾರ್ಯಕ್ರಮ. ಇಲ್ಲಿ ಬಹಳಷ್ಟು ವರ್ಷಗಳಿಂದ ಸಂತ ತುಕಾರಾಮ್ ಮಹಾರಾಜರ ಸಪ್ತಾಹ ನಡೆದುಕೊಂಡು ಬಂದಿದೆ. ಈ ವರ್ಷವೂ ಕೂಡ ನಾವು ಹೋಳಿ ಹಬ್ಬದಿಂದ ಶುರು ಮಾಡಿ ಪಾಲ್ಗುಣ ವದ್ಯ ಬಹುಳಕ್ಕೆ ಇದು ದಿಂಡಿ ಪಲ್ಲಕ್ಕಿ ಉತ್ಸವ ಆಗುತ್ತೆ. ಮಧ್ಯಾಹ್ನ ದಿಂಡಿ ಪಲ್ಲಕ್ಕಿ ಹೊರಡುತ್ತೆ, ಮತ್ತು ಸಂಜೆ ಕಾಲ ಭಜನೆ ಇರುತ್ತೆ. ಅದರ ನಂತರ ಗುರುಪೂಜೆ ಅಂತ ಆಗುತ್ತೆ. ಇದು ನಮ್ಮಲ್ಲಿ ಸುಮಾರು ಒಂದು 79 ವರ್ಷ ನಡ್ಕೊಂಡು ಬಂದಿದೆ. ಇದು ಪಂಡರಾಪುರದ ಸಾಂಪ್ರದಾಯಿಕ ಭಜನೆಯೊಂದಿಗೆ ಶುರುವಾಗಿ ಸಂಪ್ರದಾಯದೊಂದಿಗೆ ಇದನ್ನು ನಾವು ಪೂರ್ಣ ಮಾಡ್ತೀವಿ. ಇದಕ್ಕೆ ಸ್ವಾಮಿ ದೇವಸ್ಥಾನ ನಡೆಯುವಂಥ ನಾವು ಹರಿಭಕ್ತ ಪುರಾಣ ಕೃಷ್ಣಮೂರ್ತಿ ಮಧುರೂಪ ಬೊಂಗಾಳೆ ಖಾನಾಪುಟ್ಟಿನ ಮಧ್ಯದಿವೆ. ಅದೇ ಪ್ರಕಾರವಾಗಿ ನಮ್ಮ ಭಜನಾ ಕಾರ್ಯಕ್ರಮಕ್ಕೆ ಆಗಮಿಸಿದಂಥವರು ವಿಠ್ಠಲ ಬಿಲಂಕೂರು ಕೊಪ್ಪಳ ಮತ್ತು ಪ್ರಕಾಶ್ ಹರಿಭಕ್ತ ಪುರಾಣ, ಗೊಂದಳಿ ಗಂಗಾವತಿ ಮತ್ತು ಜ್ಞಾನೇಶ್ವರ ಹಾರುಗಿರಿ ಮತ್ತು ಜ್ಞಾನೇಶ್ವರ ಲಕ್ಷ್ಮೇಶ್ವರ ಇವರೆಲ್ಲ ಸಂಗಡಿಗರು ಆಗಮಿಸಿದ್ದಾರೆ. ಇವರೆಲ್ಲರ ನೇತೃತ್ವದೊಳಗೆ ಅತ್ಯಂತ ವಿಜೃಂಭಣೆಯಿಂದ 4 ದಿನಗಳೊಳಗೆ ಅವ್ಯಾಹತವಾಗಿ ಅಖಂಡ ಹರಿನಾಮ ಸ್ಮರಣೆ, ಆ ನಿಮಿತ್ತವಾಗಿ ಭಜನೆ, ಕೀರ್ತನೆ, ಪ್ರವಚನ, ಪಾರಾಯಣ, ದಿಂಡಿ ಮಹೋತ್ಸವ ಎಲ್ಲ ನಡೀತಾ ಇದೆ. ಇನ್ನು ಸಂತ ತುಕಾರಾಮ್ ಮಹಾರಾಜರ ಬಗ್ಗೆ ಹೇಳುವುದೇನೆಂದರೆ, ಸಂತ ತುಕಾರಾಮ್ ಮಹಾರಾಜರು ಯುಗಗಳಿಂದ ಅವತಾರ ತಗೊಂಡಿದ್ದಾರೆ. ಕೃತಯುಗದಲ್ಲಿ ಪ್ರಹ್ಲಾದರಾಗಿ, ತ್ರೇತಾಯುಗದಲ್ಲಿ ಅಂಗದರಾಗಿ, ದ್ವಾಪರ ಯುಗದಲ್ಲಿ ಉದ್ಧವರಾಗಿ, ಪುನಃ ಕಲಿಯುಗಗಳಿಗೆ ಸಂತ ನಾಮದೇವರಾಯರ ಅವತಾರ ತಗೊಂಡರು. ಪುನಃ ನಾಮದೇವರಾಯರು ಏನು ಅಭಂಗವನ್ನು ಬರೆದಿಡಬೇಕು ಅಂತ ಸಂಕಲ್ಪ ಮಾಡಿದರು. ಅದನ್ನು ಶಿಲ್ಲಕ್ಕೆ ಉಳಿದಿದ್ದು ಅದನ್ನು ಪೂರ್ಣ ಮಾಡುವ ಸಲುವಾಗಿ ಪುನಃ ಸಂತ ತುಕಾರಾಮರ ಅವತಾರ ತಗೊಂಡರು. ತುಕಾರಾಮರ ಅವತಾರ ಕಾರ್ಯ ಎಂದರೆ ವಿಸ್ತಾರವಾಗಿ ಹೇಳಬೇಕಂದ್ರೆ, ಇವತ್ತಿನವರೆಗೆ ಸದೇಹವಾಗಿ ವೈಕುಂಠಕ್ಕೆ ಯಾರೂ ಹೋಗಿಲ್ಲ. ದ್ವಾಪರ ಯುಗದಲ್ಲಿ ಕೊನೆಗೆ ಸ್ವರ್ಗಾರೋಹಣ ಪರ್ವದಲ್ಲಿ ಧರ್ಮರಾಜನ ಬಗ್ಗೆ ಹೇಳಬೇಕಂದ್ರೆ, ಧರ್ಮರಾಜ ಇದಕ್ಕೆ ಸ್ವರ್ಗಕ್ಕೆ ಹೋಗಿದ್ದಾನೆ ಖರೆ, ಆದರೂ ಹೋಗಬೇಕಂದ್ರೆ ಏನಂದ್ರೆ ಒಂದು ಏನು ಹೆಬ್ಬೆಟ್ಟು ಅಲ್ಲಿ ಕತ್ತರಿಸಿ ಹೋಯಿತು. ಅದಕ್ಕೆ ಸಹ ಹೇಳ್ತಾ ಇದ್ದಾರೆ, ಒದವಿಲೆ ಮುಖ್ಯ ನಾರಾಯಣಿ ಧರ್ಮ ಅಂಗುಷ್ಠ ತ್ಯಾಗ ಕರ್ಮ ಸಠಿಗಿಲ್ಲ. ಪರಮಾತ್ಮ ಹೇಳಿಕೆ ಪ್ರಕಾರ ಸ್ವಲ್ಪ ಸುಳ್ಳು ಮಾತಾಡೋ ಪ್ರಸಂಗ ಬಂದಿತ್ತು, ಒಂದು ಹೆಬ್ಬೆಳ್ಳು ಕತ್ತರಿಸಿ ಹೋಯಿತು. ಆದರೆ